ಇದು ಕನ್ನಡದ ನಲ್ಮೆಯ ಬಾನುಲಿ, ಹೆಮ್ಮೆಯ ಬಾನುಲಿ. ನಾಡು ನಾಡಿ ಬಯಸುವಂತ ನಾಡಿನುಲಿಯ ಬಾನುಲಿ ಆಕಾಶವಾಣಿ ಮಡಿಕೇರಿ. ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. अरे 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 क्या कर रहा है? इधर 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 हम बोल रहे हैं तेरे बीजू का। उतला बोल रहा है? हाँ, पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब? देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है। और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था। पूछना अपने बड़े बुजुर्गों से, कैसे फसल लहलहाती थी, शुद्धता झलकती थी। हाँ, माटी भी तंदुरुस्त और लोग भी। अरे पहली वाली बात कहाँ? पर अब तो सब यही डाले हैं। सब नहीं, आज भी लाखों जागरूक किसान परंपरागत विधि से फसल उगा रहे हैं। खर्चा कम और उपज की कीमत भी बेहतर पा रहे हैं। सच है? रे बेटे, एक्सपीरियंस से बता रहे हैं, धूप में बाल सफेद नहीं किए हैं। हाँ। ठीक है भाई, मैं भी आज से जैविक खेती शुरू करूंगा। माटी से प्रेम की परंपरा है, परंपरागत खेती। ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯವಾದ ಒಂದು ಸಾಂಬಾರ ಬೆಳೆ ಅಥವಾ ಮಸಾಲೆ ಬೆಳೆಯಾದಂತಹ ಜಾಯಿಕಾಯಿ ಕೃಷಿಯ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿಯಲ್ಲಿರುವಂತಹ ರೇಷ್ಮೆ ಕೃಷಿ ಮಹಾವಿದ್ಯಾಲಯದ ತೋಟಗಾರಿಕೆ ಸಹಾಯಕ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಶರಣ್ಯ BR ಅವರು. ನಮಸ್ಕಾರ ಡಾಕ್ಟರ್ ಶರಣ್ಯ ಅವರೇ. ನಮಸ್ಕಾರ ಸರ್. ಈಗ ಮೊದಲಿಗೆ ಈ ಜಾಯಿಕಾಯಿ ಬೆಳೆಯ ಪ್ರಾಮುಖ್ಯತೆ ಬಗ್ಗೆ ಪರಿಚಯ ಮಾಡಿಕೊಡ್ತೀರಾ ಸರ್? ಇದು ಸಂಸ್ಕೃತದಲ್ಲಿ ಒಂದು ವಾಕ್ಯ ಇದೆ, ಜಾಯಿಫಲಂ ಸ್ವಾಸ್ಥ್ಯಂ ಸಮೃದ್ಧಿಂ ಚ ದದಾತಿ ಅಂತ. ಅಂದ್ರೆ ಜಾಯಿಕಾಯಿ ಆರೋಗ್ಯ ಮತ್ತೆ ಸಮೃದ್ಧಿ ಎರಡನ್ನೂ ನೀಡುತ್ತೆ ಅಂತ ಅರ್ಥ. ಅಂದ್ರೆ ಇದು ಈ ಒಂದು ಸಾಂಬಾರ್ ಪದಾರ್ಥದ ವಿಶೇಷತೆ ಏನು ಅಂದ್ರೆ, ಒಂದೇ ಮರದಲ್ಲಿ ನಮಗೆ ಜಾಯಿಕಾಯಿ ಮತ್ತೆ ಜಾಯಿ ಪತ್ರೆ ಅಂತ ಎರಡು ಮಸಾಲೆ ಪದಾರ್ಥ ನಮಗೆ ಒಂದೇ ಮರದಲ್ಲಿ ಸಿಗತ್ತೆ. ಈ ಬೆಳೆಯನ್ನ ನಾವು ವೈಜ್ಞಾನಿಕವಾಗಿ ಮಿರಿಸ್ಟಿಕಾ ಫ್ರಾಗ್ರೆನ್ಸ್ ಅಂತ ಕರಿತೀವಿ. ಹಾಗೆ ಇದು ಮಿರಿಸ್ಟಿಕೇಸಿ ಕುಟುಂಬಕ್ಕೆ ಸೇರಿರುವಂತಹ ಬೆಳೆ. ಹಾಗೆ ಇದು ಮೂಲತಃ ಬಂದಿರುವಂತದ್ದು ಇಂಡೋನೇಷಿಯಾದಿಂದ. ಈ ಹಣ್ಣಿನ ಸಿಪ್ಪೆ ಏನಿರುತ್ತೆ ಅದನ್ನು ಕೂಡ ನಾವು ಜಾಮ್ ಆಗಿರ್ಬೋದು, ಜೆಲ್ಲಿ, ಉಪ್ಪಿನಕಾಯಿ ಮಾಡೋದಕ್ಕೆ ಉಪಯೋಗ ಮಾಡ್ಕೊಳ್ತೀವಿ. ಇದನ್ನ ಹೆಚ್ಚಿನ ಪ್ರದೇಶದಲ್ಲಿ ಇಂಡೋನೇಷಿಯಾ ದೇಶನೇ ಜಾಸ್ತಿ ಬೆಳೆಯನ್ನ ಬೆಳೆಯುತ್ತಾ ಇರುವಂತದ್ದು. ಹಾಗೆ ನಾವು ಭಾರತದಲ್ಲಿ ನೋಡಿದ್ರೆ ಕರ್ನಾಟಕ, ಕೇರಳ, ತಮಿಳುನಾಡು ಹಾಗೂ ಈಶಾನ್ಯ ರಾಜ್ಯಗಳಲ್ಲಿ ಈ ಬೆಳೆಯನ್ನ ನೋಡಬಹುದು. ಹಾಗೆ ಕರ್ನಾಟಕದಲ್ಲಿ ಕರಾವಳಿ ಮತ್ತು ಘಟ್ಟ ಪ್ರದೇಶಗಳಲ್ಲಿ ಅಡಿಕೆ ಮತ್ತು ತೆಂಗಿನ ಜೊತೆ ಅಂತರ ಬೆಳೆಯಾಗಿ ಬೆಳೆಯಲಾಗ್ತಾ ಇದೆ. ಅಂದ್ರೆ ಸಾಕಷ್ಟು ಪ್ರಾಮುಖ್ಯತೆಯನ್ನು ಇದು ಪಡ್ಕೊಂಡಿದೆ. ಹೌದು ಸರ್. ಇದರಲ್ಲಿ ಜಾಯಿಕಾಯಿ ಮತ್ತೆ ಜಾಪತ್ರೆ ಎರಡು ಒಂದೇ ಗಿಡದಲ್ಲಿ ಸಿಗೋದ್ರಿಂದ ಜಾಸ್ತಿ ಪ್ರಾಮುಖ್ಯತೆಯನ್ನ ಪಡ್ಕೊಂಡಿರುವಂತಹ ಬೆಳೆ. ಇನ್ನು ಈ ಜಾಯಿಕಾಯಿಯನ್ನ ಎಷ್ಟು ಪ್ರದೇಶದಲ್ಲಿ ಈಗ ಕೃಷಿ ಮಾಡಲಾಗ್ತಾ ಇದೆ, ಇದರ ಉತ್ಪಾದನೆ ಎಷ್ಟು ಮಟ್ಟಿಗಿದೆ, ಮತ್ತೆ ಇದರ ಆರ್ಥಿಕತೆ ಬಗ್ಗೆ ಅಂದರೆ ಆಮದು ರಫ್ತು ಈ ಎಲ್ಲ ವಿಚಾರಗಳ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರಾ? ಸರ್, ಇದು ಸುಮಾರು ನಮ್ಮ ಭಾರತದಲ್ಲಿ ಬಂದ್ರೆ ಒಂದು 26,000 ಹೆಕ್ಟೇರ್ ಪ್ರದೇಶದಲ್ಲಿ ನಾವು ಬೆಳೀತಾ ಇದ್ದೀವಿ. ಹಾಗೆ ಉತ್ಪಾದನೆ ಒಂದು 19,000 ಟನ್ ಅಷ್ಟು ಉತ್ಪಾದನೆ ಹಾಗೂ ಪ್ರತಿ ಹೆಕ್ಟರ್ಗೆ ಒಂದು 762 kg ಅಷ್ಟು ಉತ್ಪಾದಕತೆ ಇದೆ. ಆದರೆ ಹಾಗೆ ನಮ್ಮ ದೇಶದಲ್ಲಿ ಒಂದು $4 ಬಿಲಿಯನ್ ಮೌಲ್ಯದ ಜಾಯಿಕಾಯಿ ಮತ್ತೆ ಜಾಪತ್ರೆನ ನಾವು ಬೇರೆ ದೇಶಗಳಿಗೆ ರಫ್ತು ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಒಂದು $5.88 ಮಿಲಿಯನ್ ಮೌಲ್ಯದ ಜಾಯಿಕಾಯಿಯನ್ನ ಇಂಡೋನೇಷಿಯಾ ಮತ್ತೆ ಶ್ರೀಲಂಕಾದಿಂದ ಕೂಡ ಆಮದು ಕೂಡ ಮಾಡ್ಕೊಳ್ತಾ ಇದ್ದೀವಿ. ಆಮದು ಕೂಡ ಆಗ್ತಾ ಇದೆ, ನಮ್ಮಲ್ಲಿ ಸ್ವಲ್ಪ ಮಟ್ಟಿಗೆ ರಫ್ತು ಮಾಡ್ತಾ ಇದ್ದೀವಿ.
ಹೌದು, ಬಟ್ ಆದ್ರೆ ಆಮದಿಗೂ ಮತ್ತು ರಫ್ತಿಗೂ ನೋಡಿದ್ರೆ ನಮ್ದು ಆಮದು ಮಾಡ್ಕೊಳ್ತಾ ಇರೋದು ಜಾಸ್ತಿ ಇದೆ. ಓಹೋ, ಹಾಗಾಗಿ ನಮ್ಮ ರೈತ ಬಾಂಧವರು ಈ ಬೆಳೆ ಕಡೆಗೆ ಗಮನ ಹರಿಸ್ಬೋದು ಅಂತೀರಾ? ಹೌದು, ಯಾಕಂದ್ರೆ ಇದು ಸಾಮಾನ್ಯವಾಗಿ 4 ರಿಂದ 5 ವರ್ಷಕ್ಕೆಲ್ಲ ನಮ್ಗೆ ಒಳ್ಳೆ ಬೆಳೆ ಸಿಗತ್ತೆ. ಅದರಿಂದ ಈ ಬೆಳೆ ಕೂಡ ಒಂದು ಉತ್ತಮವಾದ ಬೆಳೆ. ಮತ್ತೆ ಈ ಜಾಯಿಕಾಯಿ ಬೆಳೆಯನ್ನ ಬೆಳಿಬೇಕು ಅಂದ್ರೆ ನಮ್ಮ ಮಣ್ಣು ಹೇಗಿರ್ಬೇಕಾಗತ್ತೆ, ಹವಾಗುಣ ಹೇಗಿರ್ಬೇಕಾಗತ್ತೆ ಅಂತೀರಾ? ಇದು ಸ್ವಲ್ಪ ಹೆಚ್ಚು ಸಾವಯವದಂತಹ ಜೇಡಿಗೋಡು, ಮರಳುಗೋಡು ಹಾಗೆ ಜಂಬಿಟ್ಕೆ ಮಣ್ಣು ಈ ಬೆಳೆಯನ್ನ ಬೆಳೆಯೋದಕ್ಕೆ ಉತ್ತಮ. ಹಾಗೆ ಅತಿಯಾಗಿ ಒಣಗಿರುವಂತಹ ಪ್ರದೇಶ, ಜೌಗು ಪ್ರದೇಶಗಳು ಅಷ್ಟಾಗಿ ಸೂಕ್ತ ಅಲ್ಲ. 1300 ಮೀಟರ್ ಸಮುದ್ರ ಮಟ್ಟದಿಂದ ಎತ್ತರ ಇರುವಂತಹ ಪ್ರದೇಶ ಹಾಗೂ ಎಲ್ಲಿ 1.5 ರಿಂದ 3000 ಮಿಲಿಮೀಟರ್ನಷ್ಟು ಮಳೆ ಬೀಳುತ್ತೋ ಅಂತ ಪ್ರದೇಶಗಳು ಈ ಜಾಯಿಕಾಯಿ ಬೆಳೆಗೆ ಹೆಚ್ಚು ಸೂಕ್ತ. ಅಂದ್ರೆ ಸಾವಯವ ಅಂಶ ಇರುವಂತ ಮಣ್ಣು ಬಹಳ ಮುಖ್ಯ ಇದಕ್ಕೆ. ಹೌದು, ಫಲವತ್ತಾದಂಥ ಮಣ್ಣು, ಮತ್ತೆ ಇದು ಹೆಚ್ಚು ತೇವಾಂಶವನ್ನ ಬಯಸುವಂತ ಬೆಳೆ. ಹೌದು, ಹೆಚ್ಚು ತೇವಾಂಶ ಬೇಕು. ಹಾಗೆ ಮಣ್ಣು ಯಾವತ್ತೂ ನೀರು ಬತ್ದು ಹೋಗುವಂತಹ ಮಣ್ಣು ಇರಬೇಕು. ಆ ರೀತಿಯಾಗಿ ಇದನ್ನ ನಾವು ಸೂಕ್ತವಾದಂಥ ಮಣ್ಣು ಹವಾಗುಣ ಇರೋ ಪ್ರದೇಶದಲ್ಲೇ ಬೆಳಿಬಹುದು. ಹೌದು, ಈಗ ಬಯಲುಸೀಮೆನಲ್ಲೂ ಕೂಡ ಏನಾದರೂ ನಮ್ಮಲ್ಲಿ ನೀರಾವರಿ ಆಶ್ರಯ ಇತ್ತು ಅಂದ್ರೆ ಬೆಳಿಬಹುದಾ? ಹೌದು, ನಾನು ಹೇಳ್ದಂಗೆ ಇದು ಅಡಿಕೆ ಮತ್ತೆ ತೆಂಗಿನಲ್ಲಿ ಅಂತರ ಬೆಳೆಯಾಗಿ ಬೆಳೆಯೋದ್ರಿಂದ ನೀರಾವರಿ ವ್ಯವಸ್ಥೆ ಚೆನ್ನಾಗಿದ್ದಂತ ಸಂದರ್ಭದಲ್ಲಿ ಈ ಬೆಳೆಯನ್ನ ಬಯಲುಸೀಮೆ ಕಡೆ ಕೂಡ ಬೆಳೆಯೋದಕ್ಕೆ ಸಾಧ್ಯತೆ ಇದೆ. ಇನ್ನು ಜಾಯಿಕಾಯಿನಲ್ಲಿರುವಂತಹ ತಳಿಗಳ ಬಗ್ಗೆ ಒಂದು ಪರಿಚಯ ಮಾಡಿಕೊಡ್ತೀರಾ? ಇದರಲ್ಲಿ ಪ್ರಮುಖವಾಗಿ ಕೊಂಕಣ್ ಸ್ವಾದ್, ಕೊಂಕಣ್ ಸುಗಂಧ್ ಮತ್ತೆ ಕೊಂಕಣ್ ಶ್ರೀಮಂತಿ ಹಾಗೆ ವಿಶ್ವಶ್ರೀ, ಕೇರಳಶ್ರೀ, ಈ ಒಂದು 5 ತಳಿಗಳು ಬಹಳ ಪ್ರಚಲಿತ ಆಗಿರುವಂತಹ ತಳಿಗಳು. ಅಂದ್ರೆ ಈ ಹೆಸರು ಕೇಳ್ತಲೇ ನಮಗೆ ಇದು ನಮ್ಮ ಪಶ್ಚಿಮ ಕರಾವಳಿ ತೀರ ಪ್ರದೇಶದಲ್ಲಿ ಹೆಚ್ಚು ಬೆಳೀತಾರೆ ಅನ್ನಂಗೆ ಆಗುತ್ತೆ. ಹೌದು ಹೌದು, ಖಂಡಿತವಾಗ್ಲೂ ಕೇರಳದಲ್ಲಿ ಜಾಸ್ತಿ ಬೆಳೆಯುವಂತಹ ಬೆಳೆ ಇದು. ಅದೇ ರೀತಿ ಕರ್ನಾಟಕ ಮತ್ತು ಆಂಧ್ರ ಮತ್ತೆ ಈಶಾನ್ಯ ರಾಜ್ಯಗಳಲ್ಲೂ ಈ ಬೆಳೆಯನ್ನ ನೋಡಬಹುದು ನಾವು. ಇನ್ನು ಈ ಜಾಯಿಕಾಯಿ ಬೇಸಾಯ ನಾವು ಮಾಡಬೇಕು ಅಂತಂದ್ರೆ ಸಸಿಗಳನ್ನ ಹೇಗೆ ಮಾಡ್ಕೋಬೇಕಾಗತ್ತೆ? ಈ ಜಾಯಿಕಾಯಿಯಲ್ಲಿ ಒಂದು ಅಂಶನ ನಾವು ತುಂಬಾ ಚೆನ್ನಾಗಿ ನೆನ್ಪಿಟ್ಕೋಬೇಕು. ಅಂದ್ರೆ ಈ ಜಾಯಿಕಾಯಿ ಬೆಳೆ ಡಯೋಶಿಯಸ್ ಅಂತ ಹೇಳ್ತೀವಿ ನಾವು. ಅಂದ್ರೆ ಹೆಣ್ಣು ಹೂ ಬಿಡುವಂತಹ ಗಿಡ ಹಾಗೆ ಗಂಡು ಹೂ ಬಿಡುವಂತಹ ಗಿಡ ಬೇರೆ ಬೇರೆ ಆಗಿರುತ್ತೆ. ಆದ್ರಿಂದ ನಾವು ಇದರಲ್ಲಿ 2 ರೀತಿ ಸಸ್ಯಾಭಿವೃದ್ಧಿಯನ್ನ ಮಾಡಬಹುದು. ಒಂದು ಬೀಜದಿಂದ ಮಾಡುವಂಥದ್ದು, ಇನ್ನೊಂದು ಕಸಿ ಕಟ್ಟುವಂಥದ್ದು. ಈಗ ಬೀಜದಿಂದ ನಾವು ಹೇಗ್ ಮಾಡ್ತೀವಿ ಅಂತಂದ್ರೆ, ಚೆನ್ನಾಗಿ ಹಣ್ಣಾಗಿರುವಂತಹ ಹಣ್ಣು ಯಾವಾಗ ಮರದಿಂದ ಬೀಳತ್ತೋ ಅದನ್ನ ಆರಿಸ್ಕೊಂಡು ಅದ್ರ ಮೇಲಿರುವ ಸಿಪ್ಪೆ ಹಾಗೂ ಜಾಯಿ ಪತ್ರೆಯನ್ನ ಸೆಪರೇಟ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ಸಸಿ ಮಡಿಗಳನ್ನ ತಯಾರು ಮಾಡಿ ಸಸಿ ಮಡಿಗಳ ಮೇಲೆ 1-2.5 ಸೆಂಟಿಮೀಟರ್ನಷ್ಟು ಮರಳನ್ನ ನಾವು ಹರಡ್ಕೋಬೇಕು. ಆ ನಂತರ ಈ ಜಾಯಿಕಾಯಿಯನ್ನ ಬಿತ್ತನೆ ಮಾಡಬೇಕು. 10 ಸೆಂಟಿಮೀಟರ್ ಅಂತರದಲ್ಲಿ ನಾವು ಈ ಜಾಯಿಕಾಯಿಯನ್ನ ಪ್ರಥಮವಾಗಿ ನರ್ಸರಿಲಿ ನಾಟಿ ಮಾಡ್ಕೋಬೇಕಾಗತ್ತೆ. ಅದೆಲ್ಲ 30 ದಿನಕ್ಕೆಲ್ಲ ಮೊಳಕೆ ಒಡೆಯೋದಕ್ಕೆ ಶುರು ಆಗತ್ತೆ. ಅದು 90 ದಿನದವರೆಗೂ ಮೊಳಕೆ ಒಡೆಯುವಂತಹ ಸಾಧ್ಯತೆ ಇರುತ್ತೆ. ಆದ್ರಿಂದ 6 ತಿಂಗಳು ನಾವು ಇದನ್ನ ನರ್ಸರಿಲಿ ಮೇಂಟೈನ್ ಮಾಡಿ ಆ ನಂತರ 6 ತಿಂಗಳ ಸಸಿಗಳನ್ನ ನಾವು ಪಾಲಿಬ್ಯಾಗ್ ಗಳಲ್ಲಿ ಹಾಕೋಬಹುದು. ಇಲ್ಲ ಅಂತ ಅಂದ್ರೆ ನಾವು ಕಸಿ ಕಟ್ಟಬೇಕಾಗತ್ತೆ. ಕಸಿ ಕಟ್ಟಿದ್ರೆ ಈ ಗಿಡಕ್ಕೆ 12 ತಿಂಗಳ ಕಸಿ ಗಿಡಗಳನ್ನ ನಾವು ನಾಟಿ ಮಾಡಬಹುದು ಮುಖ್ಯ ಭೂಮಿಗೆ. ಹೇಗೆ ನಾವು ಕಸಿ ಕಟ್ಟಬೇಕು ಅಂತ ಅಂದ್ರೆ, 20 ದಿನದ ಜಾಯಿಕಾಯಿಯ ತಾಯಿ ಬೇರ್ ಗಿಡ ಆಗಿ ಬಳಸಬೇಕಾಗತ್ತೆ. ಮೊಳಕೆ ಹೊಡೆದಿರುತ್ತೆ 20 ದಿನದ ಗಿಡ, ಅದನ್ನ ನಾವು ತಾಯಿ ಬೇರ್ ಗಿಡ ಆಗಿ ಉಪಯೋಗಿಸ್ಕೊಳ್ತೀವಿ. ಹಾಗೆ ಕಸಿ ಮಾಡೋದಕ್ಕೆ ಚಿಗುರು ಏನು ಉಪಯೋಗಿಸ್ತೀವಿ ಅದು ಒಳ್ಳೆ ಹೆಣ್ಣು ಹೂ ಬಿಡುವಂತಹ ಗಿಡದಿಂದ ನಾವು ತಗೋಬೇಕಾಗತ್ತೆ ಚಿಗುರನ್ನ. ಅದು ಕೂಡ ಪೆನ್ಸಿಲ್ ಗಾತ್ರದಲ್ಲಿರುತ್ತೆ. ಹಾಗೆ ಈ ತಾಯಿ ಬೇರು ಗಿಡ ಕೂಡ ಪೆನ್ಸಿಲ್ ಗಾತ್ರದಲ್ಲಿ ಇರಬೇಕು. ಇವಾಗ ಈ ತಾಯಿ ಬೇರು ಗಿಡದ ಮೇಲ್ಭಾಗವನ್ನ ಕತ್ತರಿಸಿ 3 ರಿಂದ 4 ಸೆಂಟಿಮೀಟರ್ ಉದ್ದ ಅದನ್ನ ವಿಭಜನೆ ಮಾಡಿ, ಹಾಗೆ ಕುಡಿಯಲು ಕೂಡ 3 ರಿಂದ 4 ಸೆಂಟಿಮೀಟರ್ ಉದ್ದ ವೆಡ್ಜ್ ಕಟ್ ಮಾಡಿ ಈ ಬೇರಿನ ಕುಡಿಯನ್ನ ಸೇರಿಸಿ ಪಾಲಿಥೀನ್ ಪಟ್ಟಿಯಿಂದ ಕಟ್ಟಬೇಕಾಗತ್ತೆ. ಆ ರೀತಿ ಕಟ್ಟಿ ಮೇಲೆ ಆರ್ದ್ರತೆಯನ್ನ ಹೆಚ್ಚೋದಕ್ಕೋಸ್ಕರ ಪಾಲಿಥೀನ್ ಚೀಲದಿಂದ ಮುಚ್ಚಬೇಕು. ಹೀಗೆ ಮಾಡಿ 1.5 ರಿಂದ 2 ತಿಂಗಳಿಗೆಲ್ಲ ಚೆನ್ನಾಗಿ ಚಿಗುರು ಬರುತ್ತೆ. ಆ ನಂತರ ಅದು ಕೂಡ 1 ವರ್ಷ ಆದ ನಂತರ ನಾಟಿ ಮಾಡೋದಕ್ಕೆ ಸೂಕ್ತ ಆಗಿರುತ್ತೆ. ಅಂದ್ರೆ ಸೀಳು ಮತ್ತು ಬೆಳೆ ಕಸಿ ವಿಧಾನವನ್ನ ನಾವು ಅನುಸರಿಸಬೇಕಾಗತ್ತೆ.
ಹೌದು, ಕಸಿ ವಿಧಾನ ಇಲ್ಲ ನಾವು ಬೀಜದಿಂದ. ಅದೇ ಬೀಜದಿಂದ ಮಾಡಿದ್ರೆ ಏನು ಅನಾನುಕೂಲ ಅನ್ನೋದನ್ನು ಕೂಡ ನಾವು ನೋಡ್ಕೋಬೇಕಾಗತ್ತೆ. ಯಾಕೆ ಅಂದ್ರೆ ಈ ಬೆಳೆ ಹೂ ಬಿಡೋದಕ್ಕೆ ಶುರು ಮಾಡದೆ 7 ರಿಂದ 8 ವರ್ಷ ಬೇಕಾಗತ್ತೆ. ನಾವು ಯಾವಾಗ ಬೀಜದಿಂದ ಮಾಡ್ತೀವಿ ಅಂತಹ ಗಿಡಗಳು. ಅಂತ ಸಂದರ್ಭದಲ್ಲಿ ನಮಗೆ 7 ರಿಂದ 8 ವರ್ಷ ಆದ್ರೂ ಹೂ ಬಿಡದೆ ಇದ್ದಾಗ ಯಾವ್ದು ಗಂಡು ಗಿಡ ಯಾವ್ದು ಹೆಣ್ಣು ಗಿಡ ಅನ್ನೋದನ್ನು ಕೂಡ ನಮಗೆ ಕಂಡುಹಿಡಿಯೋದಕ್ಕೆ ಬಹಳ ಕಷ್ಟ ಆಗುತ್ತೆ. ಗಂಡು ಗಿಡ ಇದ್ರೆ ನಮಗೆ ಅದರಿಂದ ಯಾವುದೇ ರೀತಿಯ ಇಳುವರಿನ ನಾವು ಅಪೇಕ್ಷೆ ಮಾಡೋದಕ್ಕೆ ಆಗಲ್ಲ. ಆದ್ರಿಂದ ನಾವೇನ್ ಹೇಳ್ತೀವಿ, ಕಸಿ ಮಾಡಿದ ಗಿಡಗಳನ್ನ ಬಳಸೋದು ಬಹಳ ಸೂಕ್ತ ಆಗಿರುತ್ತೆ. ಕಸಿ ಮಾಡಿದ ಗಿಡಗಳನ್ನ ನೀವು ನಾಟಿ ಮಾಡಿದಲ್ಲಿ 3 ರಿಂದ 4 ವರ್ಷಕ್ಕೆಲ್ಲ ಹೂ ಬಿಡುತ್ತೆ. ಹಾಗೆ 20 ಹೆಣ್ಣು ಗಿಡಗಳಿಗೆ 1 ಗಂಡು ಗಿಡನ ನೀವು ನಾಟಿ ಮಾಡ್ಕೊಂಡ್ರೆ ಸಾಕು. ಅಂದ್ರೆ ನಾವು ಸಸಿ ಹಂತದಲ್ಲೇ ಗುರುತಿಸಬಹುದಾ ಗಂಡು ಹೆಣ್ಣು ಅಂತ? ಇಲ್ಲ, ಸಾಧ್ಯ ಇಲ್ಲ. ಅದು ನಾವು ಬೀಜದಿಂದ ಹಾಕಿರುವಂತ ಸಂದರ್ಭದಲ್ಲಿ ಯಾವುದೋ ಒಂದು ತೋಟದಿಂದ ಯಾರ್ದೋ ಒಂದು ಬೀಜ ಕೊಟ್ಟಿದ್ದಾರೆ, ಅದನ್ನೇ ನಾವು ನಾಟಿ ಮಾಡ್ತೀವಿ ಅಂತ ನಾಟಿ ಮಾಡಿದ್ದೆ ಆದ್ರೆ ಅದರಲ್ಲಿ ನಮಗೆ ಗಂಡು ಗಿಡಗಳೇ ಬರಬಹುದು. ಅದನ್ನ ನಾವು ಹೇಳೋದಕ್ಕಾಗಲ್ಲ ಅದು ಗಂಡು ಗಿಡನ ಅಥವಾ ಹೆಣ್ಣು ಗಿಡನ ಅಂತ. ಆದ್ರಿಂದ ಈ ಕಸಿ ಮಾಡಿರುವಂತ ಸಂದರ್ಭದಲ್ಲಿ ನಾವು ಯಾವಾಗ್ಲೂ ಕುಡಿಯನ್ನ ಹೆಣ್ಣು ಗಿಡದಿಂದ ತರೋದ್ರಿಂದ ನಮಗ್ ಗೊತ್ತಿರತ್ತೆ ಅದು ಹೆಣ್ಣು ಗಿಡನೇ ಅಂತ. ಹಾಗೆ ಅದು ಪ್ರತಿ 20 ನೀವು ಹೆಣ್ಣು ಗಿಡ ನೆಟ್ಟಾಗ ನಿಮ್ ತೋಟದಲ್ಲಿ 1 ಗಂಡು ಗಿಡ ಇರ್ಬೇಕು. ಅಂದ್ರೆ ಕಸಿ ಮಾಡೋದ್ರಿಂದ ನಾವು ಮೊದಲೇ ನಿರ್ಧರಿಸಬಹುದು ಈ ಹೆಣ್ಣು ಗಿಡ ಅಂತ ಅಂದು. ಹೌದು, ಹಾಗೆ ನಮ್ಗೆ ಇಳುವರಿನೂ ಕೂಡ ನಾವು ಇಷ್ಟು ಬರುತ್ತೆ, ನಮಗೆ ಇಳುವರಿ ಬರುತ್ತೆ ಈ ಗಿಡದಿಂದ, ನಮಗೆ ಏನೋ ಸಿಗತ್ತೆ ಅಂತ ಹೇಳಿ ನಾವು ಒಂದು ಹೋಪ್ನ ಇಟ್ಕೋಬಹುದು. ಅಂದ್ರೆ ಪರಾಗಸ್ಪರ್ಶಕ್ಕೋಸ್ಕರ ನಾವು ಗಂಡು ಗಿಡಗಳನ್ನು ಕೂಡ ಇಟ್ಕೋಬೇಕಾಗತ್ತೆ. ಹೌದು, ಪರಾಗಸ್ಪರ್ಶಕ್ಕೋಸ್ಕರ ಗಂಡು ಗಿಡ 20 ಅದು ಇರೋದೇ ಆತರ 20 ಹೆಣ್ಣಿಗೆ 1 ಗಂಡು ಗಿಡ ಇರ್ಬೇಕು. ಇನ್ನು ಸಸ್ಯಗಳನ್ನ ನಾವು ನಾಟಿ ಮಾಡ್ಕೊಳ್ಳೋ ಕ್ರಮಕ್ಕೆ ಬಂದ್ರೆ ಎಷ್ಟು ವಯಸ್ಸಿನ ಸಸ್ಯಗಳನ್ನ ನಾವು ನಾಟಿ ಮಾಡ್ಕೋಬೇಕಾಗತ್ತೆ, ಏನ್ ಕ್ರಮ ಅನುಸರಿಸಬೇಕಾಗತ್ತೆ? ಇದು 12 ತಿಂಗಳ ಸಸಿಗಳನ್ನ ನಾಟಿ ಮಾಡೋದಕ್ಕೆ ಯೋಗ್ಯ ಆಗಿರುತ್ತೆ. ಹಾಗೆ ಇದು ಸ್ವಲ್ಪ ನೆರಳನ್ನ ಬಯಸುವಂತಹ ಬೆಳೆ. ಆದ್ರಿಂದ ಅಡಿಕೆ ಮತ್ತು ತೆಂಗಿನಲ್ಲಿ ಅಂತರ ಬೆಳೆಯಾಗಿ ಬೆಳೆಯೋದು ಬಹಳ ಸೂಕ್ತ. ಇಲ್ಲ ಅಂತಂದ್ರೆ ನಾವು ನೆರಳಿಗೋಸ್ಕರ ಬಾಗೆ, ಹಾಲ್ವಾಣ ಹಾಗೂ ಬಾಳೆ ಗಿಡದ ಜೊತೆ ಕೂಡ ಈ ಬೆಳೆಯನ್ನ ಬೆಳಿಬಹುದು. ಹಾಗೆ 60 ಘನ ಸೆಂಟಿಮೀಟರ್ ನಷ್ಟು ಗುಣಿಗಳನ್ನ ತೆಗೆದು ಗಿಡದಿಂದ ಗಿಡ ಮತ್ತೆ ಸಾಲಿನಿಂದ ಸಾಲಿನ ಅಂತರ 8 ಮೀಟರ್ ನಷ್ಟು ಕೊಡ್ಬೇಕಾಗತ್ತೆ. ಇಷ್ಟಂತರವನ್ನ ನಾವು ಪಾಲಿಸ್ಕೋಬೇಕಾಗತ್ತೆ. ಹೌದು. ಇನ್ನು ಗೊಬ್ಬರವನ್ನ ಎಷ್ಟೆಷ್ಟು ಕೊಡ್ಬೇಕಾಗತ್ತೆ? ಅದೇ 15 ವರ್ಷ ಆದ ನಂತರದ ಗಿಡಗಳಲ್ಲಿ 25 kg ಕೊಟ್ಟಿಗೆ ಗೊಬ್ಬರ, ಹಾಗೆ 500 ಗ್ರಾಂ ಸಾರಜನಕ, 200 ಗ್ರಾಂ ರಂಜಕ, ಹಾಗೆ 1000 ಗ್ರಾಂ ಪೊಟ್ಯಾಶ್ ಅಷ್ಟನ್ನ ಕೊಡ್ಬೇಕು. ಅದೇ 2 ಹಂತದಲ್ಲಿ ಮೇ, ಜೂನ್ ಮತ್ತೆ ಸೆಪ್ಟೆಂಬರ್, ಅಕ್ಟೋಬರ್ ತಿಂಗಳಲ್ಲಿ ಕೊಡ್ಬೇಕು. ಹಾಗೆ ಮಳೆ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ನೀರಾವರಿ ವ್ಯವಸ್ಥೆನ ಕೂಡ ಮಾಡ್ಕೋಬೇಕಾಗುತ್ತೆ. ಅಂದ್ರೆ ಎಷ್ಟು ದಿನಕ್ಕೊಂದ್ಸರಿ ನೀರನ್ನ ಕೊಡ್ಬೇಕಾಗತ್ತೆ ಮಳೆ ಇಲ್ದಾಗ? ಮಳೆ ಇಲ್ಲ ಅಂತ ಅಂದ್ರೆ 3 ರಿಂದ 4 ದಿನಕ್ಕೊಂದ್ಸಲ ನೀರ್ ಕೊಡ್ಲೇಬೇಕಾಗುತ್ತೆ. ಅಂದ್ರೆ ನಮ್ಮ ಮಲೆನಾಡಿನ ಪರಿಸ್ಥಿತಿಯಲ್ಲೂ ಕೂಡ ನೀರು ಕೊಡ್ಬೇಕಾಗತ್ತಾ? ಮಲೆನಾಡಿನ ಪ್ರದೇಶದಲ್ಲಿ ಮಳೆ ಇರುವಂತ ಸಂದರ್ಭದಲ್ಲಿ ಬೇಡ, ಮಳೆ ಇಲ್ಲದೆ ಇರುವಂತ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಕೊಡ್ಬೇಕಾಗತ್ತೆ. ಅದು ಮಣ್ಣಿನಲ್ಲಿ ಎಷ್ಟು ಮಾಯಿಶ್ಚರ್ ಇದೆ ಅಂತ ನೋಡಿ ಅದ್ರ ಮೇಲೆ ನಾವು 1 ವಾರಕ್ಕೋ 10 ದಿನಕ್ಕೋ ಮಲೆನಾಡಿನ ಕಡೆ ನೀರು ಕೊಡುವಂತಹ ಪದ್ಧತಿ ಮಾಡ್ಕೋಬೇಕು. ಅಂದ್ರೆ ಆ ತೇವಾಂಶದ ಪ್ರಮಾಣನೂ ಕೂಡ ಏನಾದರೂ ಈ ಹೂಗಳು ಬಿಡೋದ್ರ ಮೇಲೆ ಪರಿಣಾಮ ಬೀರುತ್ತಾ? ಹೌದು, ಖಂಡಿತವಾಗ್ಲು. ಯಾಕೆಂದ್ರೆ ಇದು ನಾನು ಹೇಳ್ದಂಗೆ ಇದಕ್ಕೆ ನೆರಳು, ನೀರು, ಗೊಬ್ಬರ ಚೆನ್ನಾಗಿ ಬೇಕಾಗುತ್ತೆ. ಇಲ್ಲಾಂದ್ರೆ ಇಳುವರಿ ಕಡಿಮೆ ಆಗುವಂತ ಸಾಧ್ಯತೆ ಜಾಸ್ತಿ. ಇನ್ನು ಸಸ್ಯ ಸಂರಕ್ಷಣೆ ವಿಚಾರಕ್ಕೆ ಬಂದ್ರೆ ಈ ಜಾಯಿಕಾಯಿ ಬೆಳೆಗೆ ಬರುವಂತಹ ಮುಖ್ಯವಾದ ಕೀಟ ಪೀಡೆಗಳು ಯಾವ್ಯಾವು ಅಂತೀರಿ? ಕೀಟಕ್ಕೆ ಬಂದ್ರೆ ಶಲ್ಕ ಕೀಟಗಳು ಜಾಸ್ತಿ ಇರುತ್ತೆ. ಸೊ ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ಇಮಿಡಾಕ್ಲೋಪ್ರಿಡ್ 1 ml ಗೆ 1 ಲೀಟರ್ ನೀರನ್ನ ಮಿಶ್ರಣ ಮಾಡಿ ಸಿಂಪಡಣೆ ಮಾಡ್ಕೋಬೇಕು. ಹಾಗೆ ಕಾಯಿ ಕೊಳೆ ರೋಗ, ಗಿಡ ಒಣಗುವ ರೋಗ, ಬೆಂಕಿ ರೋಗ ಬರುತ್ತೆ. ಇದಕ್ಕೆ ತಾಮ್ರದ ಆಕ್ಸಿಕ್ಲೋರೈಡ್ 3 ಗ್ರಾಮ್ಗೆ 1 ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿ ಸಿಂಪಡಿಸ್ಕೊಂಡ್ರೆ ರೋಗ ಮತ್ತು ಕೀಟನ ಹತೋಟಿಗೆ ತಗೋಬಹುದು. ಇನ್ನು ಜಾಯಿಕಾಯಿನಲ್ಲಿ ನಾವು ಕೊಯ್ಲನ್ನ ಹೇಗೆ ಮಾಡ್ಕೋಬೇಕಾಗತ್ತೆ? ಕೊಯ್ಲಾದ್ಮೇಲೆ ಸಂಸ್ಕರಣೆಯನ್ನ ಹೇಗೆ ಅನುಸರಿಸಬೇಕಾಗತ್ತೆ? ಇದು ವರ್ಷದ ಎಲ್ಲಾ ಸಮಯದಲ್ಲೂ ನಮಗೆ ಜಾಯಿಕಾಯಿ ಕೊಯ್ಲಿಗೆ ಬಂದಿರುತ್ತೆ. ಬಟ್ ಪ್ರಮುಖವಾಗಿ ಜೂನ್ ಮತ್ತು ಆಗಸ್ಟ್ ತಿಂಗಳಲ್ಲಿ ಜಾಸ್ತಿ ಇದು ಕೊಯ್ಲಿಗೆ ಬರುತ್ತೆ. ಅಂದ್ರೆ ಇದು ಹಣ್ಣು ಒಡೆದು ಬಿಟ್ಟು ಕೆಳಗಡೆ ಬಿದ್ದೋಗುತ್ತೆ. ಆ ಸಂದರ್ಭದಲ್ಲಿ ನಾವು ಕೆಳಗೆ ಬಿದ್ದಂತಹ ಹಣ್ಣನ್ನ ಆರಿಸ್ಕೊಂಡು ಹಣ್ಣಿನ ಸಿಪ್ಪೆಯಿಂದ ಜಾಯಿಕಾಯಿ ಮತ್ತು ಜಾಪತ್ರೆನ ಬೇರ್ಪಡಿಸ್ಕೋಬೇಕಾಗತ್ತೆ. ಆ ನಂತರ ಈ ಜಾಯಿ ಪತ್ರೆ ಏನಿರುತ್ತೆ ಇದು ಕೆಂಪು ಬಣ್ಣ ರೆಕ್ಕೆ ತರ ಇರುತ್ತೆ. ಅದನ್ನ 10 ರಿಂದ 15 ದಿನ ನಾವು ಬಿಸಿಲಲ್ಲಿ ಒಣಸ್ಕೊಂಡ್ರೆ ಸಾಕು. ಆದ್ರೆ ಜಾಯಿ ಕಾಯಿ ಏನಂತ ಹೇಳಿದ್ವಿ,
ಅದನ್ನ ನಾವು 1 ರಿಂದ 2 ತಿಂಗಳು ಒಣಗಿಸ್ಕೋಬೇಕಾಗತ್ತೆ. ಯಾವಾಗ ಆ ಕಾಯಿನ ನಾವು ಅಲ್ಗಾಡ್ಸಿದ್ರೆ ಕಟಕಟ ಅಂತ ಶಬ್ದ ಬರ್ಬೇಕು, ಅಲ್ಲಿವರೆಗೂ ನಾವು ಒಣಗಿಸ್ಕೋಬೇಕಾಗತ್ತೆ. ಇನ್ನು ಇಳುವರಿ ಎಷ್ಟೆಷ್ಟು ಪಡ್ಕೋಬಹುದು ಅಂತೀರಿ? ಒಂದ್ 15 ವರ್ಷ ಆದ ನಂತರದ ಗಿಡದಲ್ಲಿ 1,000 ಕಾಯಿಗಳನ್ನ ನಿರೀಕ್ಷೆ ಮಾಡಬಹುದು ಒಂದು ಗಿಡದಿಂದ. ಎಲ್ಲಿ ಒಂದು 65% ಅಷ್ಟು ಹೆಣ್ಣು ಹೂವಿನ ಮರಗಳಿದ್ದಂಥದ್ದು 100 kg ಜಾಯಿಕಾಯಿ ಮತ್ತು 100 kg ಜಾಪತ್ರೆ ಸಿಗತ್ತೆ ನಮಗೆ ಪ್ರತಿ ಹೆಕ್ಟರ್ ಪ್ರದೇಶಕ್ಕೆ. ಇನ್ನ ಸುಧಾರಿತ ತಳಿಗಳ ಸಸಿಗಳು ಇವೆಲ್ಲ ಎಲ್ಲೆಲ್ಲಿ ಸಿಗ್ತವೆ ನಮ್ಮ ರೈತ ಬಾಂಧವರಿಗೆ? ತೋಟಗಾರಿಕಾ ವಿಶ್ವವಿದ್ಯಾಲಯ, ಕೃಷಿ ವಿಶ್ವವಿದ್ಯಾಲಯ, ತೋಟಗಾರಿಕೆ ಇಲಾಖೆ ಹಾಗೂ ಖಾಸಗಿ ನರ್ಸರಿಗಳಲ್ಲಿ ಗಿಡಗಳ ಲಭ್ಯ ಇರುತ್ತೆ. ಹಾಗೆ ಗಿಡಗಳು 100 ರಿಂದ 150 ರೂಪಾಯಿ ಅದರ ಬೆಲೆ ಇರುತ್ತೆ. ಹಾಗೆ ತೋಟಗಾರಿಕಾ ಸಮಗ್ರ ಅಭಿವೃದ್ಧಿ ಮಿಷನ್ ನಿಂದ ಈ ಬೆಳೆಯನ್ನ ಬೆಳೆಯೋದಕ್ಕೆ 40% ಅಷ್ಟು ಸಹಾಯಧನ ಕೂಡ ಸಿಗತ್ತೆ. ಅಂದ್ರೆ ಹೆಣ್ಣು ಮತ್ತು ಗಂಡು ಗಿಡಗಳನ್ನ ಅವರು ಪ್ರತ್ಯೇಕವಾಗಿ ಮಾರಾಟ ಮಾಡ್ತಾರೆ, ಹೇಗೆ ಅದು? ಹೌದು, ಪ್ರತ್ಯೇಕವಾಗಿ ಮಾರಾಟ ಮಾಡಿ ಅನುಪಾತಕ್ಕೆ ಅನುಗುಣವಾಗಿ ನಾವು ತಗೋಬೇಕಾಗತ್ತೆ. ಹೌದು, 20 ಹೆಣ್ಣು ಗಿಡಗಳಿಗೆ ಒಂದು ಗಂಡು ಸಸಿಯನ್ನು ನಾವು ಹಾಕೋಬೇಕಾಗತ್ತೆ. ಹೌದು, ಆ ರೀತಿಯಾಗಿ ಕೊಂಡ್ಕೊಂಡೇ ಮಾಡ್ಕೋಬೇಕಾಗತ್ತೆ ಅಂತೀರ? ಹೌದು. ಇನ್ನು ಮುಖ್ಯವಾಗಿ ಡಾಕ್ಟರ್ ಶರಣ್ಯ ಅವರೇ, ಈ ಜಾಯಿಕಾಯಿ ಬೆಳೆಯನ್ನು ಬೆಳೆಯೋದಕ್ಕೆ ನಮ್ಮ ರೈತರಿಗೆ ಏನೇನು ಸೌಲಭ್ಯಗಳು ಮತ್ತು ಉತ್ತೇಜನ ಕಾರ್ಯಕ್ರಮಗಳು ಇದಾವೆ ಅಂತೀರಾ? ಸರ್, ಇದು ಕೇಂದ್ರ ಸರ್ಕಾರದಿಂದ ಸಮಗ್ರ ತೋಟಗಾರಿಕಾ ಮಿಷನ್ ಅವ್ರ ವತಿಯಿಂದ 40% ಅಷ್ಟು ಸಹಾಯಧನ ಕೂಡ ಸಿಗತ್ತೆ ಸರ್ ಈ ಬೆಳೆಯನ್ನ ಬೆಳೆಯೋದಕ್ಕೆ. ಅಂದರೆ ಈ ಜಾಯಿಕಾಯಿಯನ್ನು ಬೆಳೆಯೋದಕ್ಕೆ ಸಾಕಷ್ಟು ನಮ್ಮ ರೈತರಿಗೆ ಅವಕಾಶ ಇದೆ. ಖಂಡಿತವಾಗ್ಲೂ ಅವಕಾಶ ಇದೆ. ಯಾಕೆಂದರೆ ನಮ್ಮ ಆಂತರಿಕ ಬಳಕೆಗೂ ಕೂಡ ಸಾಕಷ್ಟು ಬೇಕಾಗುತ್ತೆ, ರಫ್ತು ಕೂಡ ಮಾಡಬಹುದು. ಹೌದು. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಜಾಯಿಕಾಯಿ ಬೆಳೆಯ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಶರಣ್ಯ BR ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 6363027303. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 6363027303. ತುಂಬ ಸಂತೋಷ ಡಾಕ್ಟರ್ ಶರಣ್ಯ ಅವರೇ, ತಾವು ಇದುವರೆಗೂ ನಮ್ಮ ರೈತ ಬಾಂಧವರಿಗೆ ಜಾಯಿಕಾಯಿ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು, ಆಗದು ನಿರಾಸರೆ ಇನ್ನು, ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18 ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ, ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇದುವರೆಗೆ ಕಿಸಾನ್ ವಾಣಿ ಕೇಳಿದಿರಿ. ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ.